ಈ ಎಲ್ಲ ಪ್ರಶ್ನೆಗಳನ್ನು ನಮ್ಮ ಚನ್ನಪಟ್ಟಣದ ಪ್ರಜ್ಞಾವಂತ ಜನತೆ ಕೇಳ್ತಾ ಇದ್ದಾರೆ. ಈಗಾಗಲೇ ಒಂದೇ ಒಂದು ಕಾರಣಕ್ಕಾಗಿ ಪ್ರತಿಯೊಂದು ಪಕ್ಷದ ನಾಯಕರನ್ನು ಓಲೈಸುವಂತಹ ಜನರು ಆಯಾಯ ಒಂದಷ್ಟು ಮಟ್ಟಿಗೆ ಎಚ್ ಡಿ ಕುಮಾರಸ್ವಾಮಿಯನ್ನು ಓಲೈಸುವಂತಹ ಜನ ಒಂದಷ್ಟಿದ್ದರೆ, ಸಿ ಪಿ ಯೋಗೇಶ್ವರವ್ರನ್ನ ಓಲೈಸುವಂತಹ ಒಂದಷ್ಟು ಜನ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರನ್ನು ಓಲೈಸುವಂತಹ ಒಂದಷ್ಟು ಜನ. ಆದರೆ ಈ ಮೂರೂ ಜನರನ್ನು ಓಲೈಸುವ ಅಥವಾ ಈ ಮೂರೂ ಪಕ್ಷವನ್ನು ಓಲೈಸುವಂತಹ ಜನರದೇ ಆರ್ಭಟ ಆಗಿರುವಂತಹ ಇಂಥ ಸಂದರ್ಭದಲ್ಲಿ ಮಿಕ್ಕ ಪ್ರಜ್ಞಾವಂತರ ದನಿಗೆ ಬೆಲೆ ಇಲ್ವೇ? ಅಂತಹ ಒಂದು ಪ್ರಶ್ನೆಯನ್ನು ಈಗ ನಾವು ಎತ್ಕೊಳ್ಬಹುದಾದಂಥ ಒಂದು ಸಂದರ್ಭ ಇದು. ಸರಿ, ಎಚ್ ಡಿ ಕುಮಾರಸ್ವಾಮಿ ಇವತ್ತು ತಮ್ಮ ಪಕ್ಷದ ಸ್ವಶಕ್ತಿಯಿಂದ ಬಂದರೋ ಅಥವಾ ಇತರೆ ಪಕ್ಷದ ಹೆಗಲ ಮೇಲೆ ಕೂತ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ರು ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಕುಮಾರಸ್ವಾಮಿಯವರು ಇವತ್ತು ಮುಖ್ಯಮಂತ್ರಿಗಳಾಗಿ ಅನೇಕ ಸಲ ಏನೆಲ್ಲ ಕ್ಷೇತ್ರದ ಚನ್ನಪಟ್ಟಣವನ್ನು, ರಾಮನಗರ ಜಿಲ್ಲೆಯನ್ನು ಒಂದು ರೀತಿಯ ಮಾದರಿ ಜಿಲ್ಲೆಯಾಗಿ ಮಾಡಿಬಿಟ್ಟಿದ್ದೀನಿ, ಚನ್ನಪಟ್ಟಣ ಕ್ಷೇತ್ರವನ್ನು ಭಾಳ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ ಅನ್ನುವಂತಹ ಒಂದು ಬೊಗಳೆಯನ್ನು ಅವರು ಬಿಡ್ತಾರೆ. ಆದರೆ ವಾಸ್ತವವಾಗಿ ನೋಡಿದ್ರೆ ಅಲ್ಲಿನ ಪ್ರತಿ ಒಂದು ಗುಂಡಿ ಮುಚ್ಚುವ ಕೆಲಸ ಕೂಡ ಆಗಲಿಲ್ಲ. ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಎಲ್ಲ ರಸ್ತೆಗಳು ಗುಂಡಿಮಯವಾಗಿವೆ. ಅದರಲ್ಲೂ ಆ ಸಿಟಿಯ ವಾತಾವರಣ, ಹಳ್ಳಿಯ ರಸ್ತೆಗಳು ಇರಲಿ ಎತ್ತಿಗೆ, ಆದರೆ ಆ ನಗರದ ರಸ್ತೆಗಳ ಯಾವ ಮಟ್ಟಕ್ಕಾಗಿದೆ ಅಂದರೆ ಗುಂಡಿಮಯವಾಗಿದೆ, ಬರೀ ಗುಂಡಿಗಳೇ. ಆ ಗುಂಡಿ ಮುಚ್ಚುವ ಸಾವಿರಾರು ಕೋಟಿ ಅನುದಾನ ಬಂದರೂ ಕೂಡ ಗುಂಡಿ ಮುಚ್ಚುವಂತಹ ಕೆಲಸ ಆಗಲಿಲ್ಲ ಅಂದರೆ ಅವರು ಹೇಗೆ, ಆ ಹಣ ಎಲ್ಲೋಯ್ತು, ಯಾವ ಕಾಂಟ್ರಾಕ್ಟರ್ ಮನೆ ಸೇರ್ತೋ, ಯಾವ ಕಾಂಟ್ರಾಕ್ಟರ್ನ ಮೂಲಕ ಈ ರಾಜಕಾರಣಿಗಳ ಪಾಲಾಯಿತು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕುಮಾರಸ್ವಾಮಿಗೆ ಕೇಳೋದಾದರೆ, ಮತ್ತೊಂದು ಸಿ ಪಿ ಯೋಗೇಶ್ವರರು, ನಾನು ಅನೇಕ ಸಲ 2-3 ಬಾರಿ ಅವರು ಸಚಿವರಾಗ್ತಾರೆ. ಆದರೆ ಅವರ ಅವಧಿಯಲ್ಲೂ ಕೂಡ ಸಾಕಷ್ಟು ಅನುದಾನವನ್ನು ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗಾಗಿ ತಂದಿದ್ದಾರೆ. ಆದರೆ ಆ ಕುಮಾರಸ್ವಾಮಿಯವರ ಅವಧಿಯಲ್ಲಿ ಯಾವುದೇ ಆ ಬಂದಂಥ ಅನುದಾನ ಎಲ್ಲೋಯ್ತು ಅನ್ನುವಂಥದ್ದು ಒಂದು ವಿಚಾರ ಗೊತ್ತಿಲ್ಲ. ತದನಂತರ ಬಂದಂಥ ಸಿ ಪಿ ಯೋಗೇಶ್ವರ್ ಅವರು ತಂದಂಥ ಅನುದಾನವೂ ಕೂಡ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ. ಈಗ ಮೂರನೆಯ ದಾರಿಯಲ್ಲಿ ಅಥವಾ ಮೂರನೆಯ ಸಲ ಡಿ ಕೆ ಶಿವಕುಮಾರ್ ಅವರು ಈಗ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತೇಳಿ ಸರಿಸುಮಾರು 400 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು 20ನೇ ತಾರೀಕು ಶುಕ್ರವಾರ ಚಾಲನೆ ಕೊಡ್ತೀನಿ ಅಂಥೇಳಿ ಈಗಾಗಲೇ ಸುದ್ದಿಯಾಗಿದೆ. ಅಂದರೆ ಈಗಾಗಲೇ ಸಾವಿರಾರು ಕೋಟಿ ಅನುದಾನ ಬಂದರೂ ಕೂಡ ಅಭಿವೃದ್ಧಿ ಮಾಡದಂತಹ ಈ ರಾಜಕಾರಣಿಗಳ ನಡುವೆ ಡಿ ಕೆ ಶಿವಕುಮಾರ್ ಏನು ವಿಶೇಷತೆಯಾಗಿ ಕಾಣ್ತಾರ? ಅವರು ವಿಶೇಷವಾದಂಥ ಒಲವನ್ನು, ವಿಶೇಷವಾದಂಥ ಗಮನವನ್ನು ಈ ಅನುದಾನದ ಮೂಲಕ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಒಂದಷ್ಟು ಅನುಮಾನಗಳನ್ನು, ಯಾಕಂದರೆ ಹಿಂದಿನವರು ಸಾಕಷ್ಟು ಇಬ್ಬರನ್ನು ನೋಡಿದ್ದಾರೆ. ಅವ್ರು ತಂದಂಥ ಅನುದಾನದ ಒಂದು ಖರ್ಚು ಇಂಥದ್ದು ಅಭಿವೃದ್ಧಿ ಆಗಿದೆ, ಇಂಥದ್ದನ್ನು ನಾವು ಆ ಹಣದಿಂದ ಉದ್ಧರಿಸಿದ್ದೀವಿ, ಈ ಹಣದಿಂದ ಇಷ್ಟು ಕನ್ಸ್ಟ್ರಕ್ಟಿವ್ ಆದಂಥ ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಯಾವುದೇ ದಾಖಲೆಗಳಾಗಲಿ ಯಾವುದೇ ಸಾಕ್ಷಿಯ ಪುರಾವೆಗಳು ಕೂಡ ಸಿಗೋದಿಲ್ಲ. ಯಾಕಂದರೆ ಚನ್ನಪಟ್ಟಣವನ್ನು ಯಾರಾದರೂ ಹೊರಗಿನವರು ಬಂದು ನೋಡಿದ್ರೆ ಇದು ಚನ್ನಪಟ್ಟಣವೇ ಅನ್ನುವಂತಹ ಒಂದು ಅನುಮಾನ ವ್ಯಕ್ತಪಡಿಸುವಂತಹ ಮಟ್ಟಿಗೆ ಚನ್ನಪಟ್ಟಣದ ದುಸ್ಥಿತಿ ಇದೆ. ಕಸದ ಸಮಸ್ಯೆಗೆ ಒಂದು ಪರಿಹಾರ ಇಲ್ಲ, ಗುಂಡಿ ಮುಚ್ಚುವ ರಸ್ತೆ ಒಂದು ಸುವ್ಯವಸ್ಥಿತವಾದ ರಸ್ತೆಗಳಿಲ್ಲ, ಗುಂಡಿ ಮುಚ್ಚುವ ಕೆಲಸ ಇಲ್ಲ.
UGD ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ. ಹೀಗೆ ಅದರಲ್ಲೂ ಈ ಖಾಸಗಿ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ ಅದನ್ನು ಬಹಳ 2-3 ದಶಕಗಳಿಂದಲೂ ಕೂಡ ಅದೇ ದುಸ್ಥಿತಿಯನ್ನು ಇರುವಂಥ ದುಸ್ಥಿತಿಯಲ್ಲಿರುವಂಥ ಬಸ್ ಸ್ಟ್ಯಾಂಡಿಗೆ ಒಂದು ಸುವ್ಯವಸ್ಥಿತವಾದಂಥ ಸ್ಥಾನವನ್ನು ತಂದುಕೊಡುವಂಥ ಕೆಲಸ ಮಾಡಲಿಲ್ಲ. ಇಂತಹ ಈ ಎರಡೂ ಪಕ್ಷಗಳ, ಎರಡೂ ವ್ಯಕ್ತಿಗಳ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿದಾಗ ಈ ಮೂರನೆಯವರು ಬರ್ತಾ ಇರುವಂಥ ಈ DK ಶಿವಕುಮಾರ್ ಇವತ್ತು 400 ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಬರ್ತಾ ಇವರನ್ನು ಹೇಗೆ ನಂಬೋದು? ಇದು ನಿಜವಾಗಲೂ ಆಗಬಹುದಾದಂಥದ್ದೇ. ಯಾಕಂದರೆ ಈಗಾಗಲೇ 3 ಜನರು ಒಕ್ಕಲಿಗರನ್ನು ಓಲೈಸುವ ಒಕ್ಕಲಿಗರ ನಾಯಕರು, ಪ್ರಬಲ ನಾಯಕರು ಅಂದ್ಕೊಂಡು ಬಂದಂಥವ್ರು ಇವರೆಲ್ಲ. ಹೀಗಿರುವಾಗ ಈ ಇಬ್ಬರೂ ಮಾಡದಿರೋದನ್ನು ಮೂರನೇವರು ಮಾಡ್ತಾರಾ? ಮಾಡಿದ್ರೂ ಕೂಡ ಎಷ್ಟು ಮಟ್ಟಿಗೆ ಮಾಡ್ತಾರೆ? ಯಾಕಂದರೆ ಈಗ ಚುನಾವಣೆ, ಈ ಸರ್ಕಾರ ಬಹುಮತದೊಂದಿಗೆ ಸರಿಸುಮಾರು 136 ಸ್ಥಾನಗಳನ್ನು ಪಡ್ಕೊಂಡು ಬಂದಂಥ ರಚನೆಯಾದಂಥ ಈ ಬಹುಮತದ ಸರ್ಕಾರ ಕಳೆದ 2 ವರ್ಷಗಳಿಂದ ಈ ಸರ್ಕಾರ ಬಂದು ಹೆಚ್ಚು ಕಮ್ಮಿ 2.25 ವರ್ಷ ಆಗ್ತಾ ಇದೆ. ಇಷ್ಟು ದಿನ ಚನ್ನಪಟ್ಟಣದ ಕಡೆಗೆ ಗಮನ ಕೊಡದಂತಹ ಈ ಸರ್ಕಾರ ಮತ್ತು ಸರ್ಕಾರದ ಯಾವ ಮಂತ್ರಿಯೂ, ಜೊತೆಗೆ ಸ್ವತಃ DK ಶಿವಕುಮಾರರು ಈ ಕ್ಷೇತ್ರದ ಕಡೆಗೆ ತಲೆನೇ ಹಾಕಿರಲಿಲ್ಲ. ಆದರೆ ಈಗ ಉಪಚುನಾವಣೆಯ ಈ ಸಂದರ್ಭದಲ್ಲಿ ಚನ್ನಪಟ್ಟಣದ ಬಗ್ಗೆ ಬಹಳ ಒಂದು ಪ್ರೀತಿ ಉಕ್ಕಿ ಹರಿತಾ ಇರೋದನ್ನು ನೋಡಿದಾಗ ಇದು ಕೇವಲ ಚುನಾವಣಾ ಗಿಮಿಕ್ ಅಂತ ಎಲ್ಲರೂ ಭಾವನೆ ಇದೆ. ಅದು ನಿಜವೂ ಹೌದು. ಆದರೆ ಈ ಚುನಾವಣೆಯ ಗಿಮಿಕ್ ಅನ್ನುವಂಥ ಜನರ ಭಾವನೆಯನ್ನು ಹೋಗಲಾಡಿಸಿ ನಿಜವಾದಂಥ ಕ್ಷೇತ್ರದ ಅಭಿವೃದ್ಧಿಯ ಮಂತ್ರವನ್ನು ಇಲ್ಲಿ ಪಠಿಸಬೇಕಾಗಿದೆ. ಇಲ್ಲದೇ ಇದ್ದರೆ ಸಂತ್ಯವತ್ತಿಗೆ 3 ಮೊಳ ನೇಯ್ದಂತೆ ಈ ಕೆಲಸ ಆಗತ್ತೆ. ಈ ಅನುದಾನ ಇವತ್ತು ಅದು ಅನುದಾನ ಗ್ರ್ಯಾಂಟ್ ಆಗಿ ಶಂಕುಸ್ಥಾಪನೆ ಮಾಡಿ ಆ ಕೆಲಸ ಸಕ್ಸಸ್ ಆಗುತ್ತಾ? ಆ ಎಲ್ಲವೂ ಏನು ಕೈಗೆತ್ಕೊಂಡಂಥ ಕಾಮಗಾರಿಗಳು ಅಥವಾ ಶಂಕುಸ್ಥಾಪನೆಗಳು, ಆ ಯೋಜನೆಗಳೆಲ್ಲ ಪೂರ್ಣಗೊಳ್ತವ? ಅದು ಗೊತ್ತಿಲ್ಲ, ಅನುಮಾನ ಇದೆ. ಯಾಕಂದರೆ ಇನ್ನು ಕೇವಲ 2 ವರ್ಷಗಳಲ್ಲಿ ಮತ್ತೊಂದು ಚುನಾವಣೆ ಬರ್ತದೆ. ಇದು ಚುನಾವಣೆಯ ಕಾರಣಕ್ಕಾಗಿ ಘೋಷಣೆ ಆಗ್ತಾ ಇರುವಂತಹ ಅನುದಾನವೇ ಅಥವಾ ನೈಜವಾದಂಥ ಕ್ಷೇತ್ರದ ಜನತೆಯ ಮೇಲಿನ ಹಿತಾಸಕ್ತಿಯನ್ನು ಹೊಂದಿರುವಂತಹ ಒಂದು ಅನುದಾನವೇ ಅಥವಾ ಯೋಜನೆಯೇ ಅನ್ನುವಂಥ ಪ್ರಶ್ನೆಯನ್ನು ಇದು ಈ ಥರದ ಒಂದು ಚುನಾವಣೆಯ ಹೊಸ್ತಿಲಲ್ಲಿ ರೂಪಿಸುವಂಥ ಈ ಯೋಜನೆಗಳು ಜನರ ಮನಸ್ಸಿನಲ್ಲಿ ಹುಟ್ಟಿಸ್ತವೆ. ಹಾಗಾಗಿ ಇಂತಹ ಗಿಮಿಕ್ಕನ್ನು HD ಕುಮಾರಸ್ವಾಮಿಯವರು ಮಾಡ್ತಾ ಬಂದಿದ್ದಾರೆ, ಜೊತೆಗೆ CP ಯೋಗೇಶ್ವರವರು ಕೂಡ ಮಾಡ್ತಾ ಬಂದಿದ್ದಾರೆ. ಈಗ DK ಶಿವಕುಮಾರ್ ಅದೇ ಹಾದಿಯನ್ನು ಹಿಡಿತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಇಡೀ ಕ್ಷೇತ್ರದಾದ್ಯಂತ ಹರಡಿಕೊಂಡಿದೆ. ಅದರಿಂದ ನಿಜವಾದಂಥ ಜನಪರ ಕಾಳಜಿ ಇದ್ದರೆ, ನಿಜವಾದಂಥ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಯ ಆಸಕ್ತಿ ಇದ್ದರೆ, ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಆಸಕ್ತಿ ಇದ್ದಾಗ ಮಾತ್ರ ನಿಜವಾದಂಥ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ. ಇಲ್ಲದೇ ಇದ್ದರೆ ಇದು ಕೇವಲ ಗಿಮಿಕ್, ಚುನಾವಣಾ ಗಿಮಿಕ್ ಆಗುತ್ತೆ ಅನ್ನುವಂತಹ ಆರೋಪ ಅಥವಾ ಆ ಥರದ ಒಂದು ಮಾತು ಎಲ್ಲೆಡೆ ನಮ್ಮ ಕ್ಷೇತ್ರದ ಪ್ರತಿಯೊಂದು ಕಡೆಗೆ ಪ್ರಜ್ಞಾವಂತರು ಮಾಡ್ತಾ ಇದ್ದಾರೆ. ಈ ಥರದೊಂದು ಧ್ವನಿ ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ. ಇದು ಕೇವಲ ನಾನೊಂದು ಏನೋ ರಾಜಕಾರಣಿಗಳು ಇದೊಂದು ರೀತಿಯ ನಾನೊಬ್ಬ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಆಕಾಂಕ್ಷಿ ಅನ್ನುವಂಥ ಕಾರಣಕ್ಕಾಗಿ ಈ ವಿಚಾರ ಅಲ್ಲ. ನನಗೆ ಈ ಕ್ಷುಲ್ಲಕವಾದಂಥ ರಾಜಕಾರಣ ಅಥವಾ ರಾಜಕೀಯ ಪುಡಾರಿಗಳು ಮಾಡುವಂಥದ್ದು ನನ್ನ ಗುರಿಯೂ ಅಲ್ಲ. ಸತ್ಯವನ್ನು ಅಥವಾ ಒಳ್ಳೆಯ ಕೆಲಸವನ್ನು ಮಾಡಿದರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದು, ಮಾಡಿಲ್ಲ ಅಂದರೆ ಮಾಡಿಲ್ಲ ಅನ್ನುವಂಥದ್ದು ನನ್ನ ಉದ್ದೇಶ. ಆದರೆ ಇವರೆಲ್ಲರೂ ಇಷ್ಟೊಂದು ಸಾವಿರಾರು ಕೋಟಿ ಅನುದಾನ ಚನ್ನಪಟ್ಟಣ ಕ್ಷೇತ್ರದ ಜನತೆಗೆ ಕ್ಷೇತ್ರಕ್ಕೆ ತಂದರೂ ಕೂಡ ಆ ಕ್ಷೇತ್ರದ ಯಾವ ಅಭಿವೃದ್ಧಿ ಕಾಣ್ತಾ ಇಲ್ವಲ್ಲ.
ಯಾವುದಾದ್ರೂ ಒಂದು ರೀತಿಯಾದಂಥ ಗುರುತರವಾಗಿ ಕಾಣುವಂಥ ರೀತಿಯಲ್ಲಿ ಇದು ಅಭಿವೃದ್ಧಿ ಆಗಿದೆ, ಇದನ್ನು ಅವರು ಮಾಡಿದ್ದಾರೆ ಅನ್ನುವಂಥದ್ದು ಯಾವುದಾದ್ರೂ ಕಾಣಿಸುತ್ತಾ? ಆ ಥರದೊಂದು ಸಾಕ್ಷಿ ಗುಡ್ಡೆಯನ್ನು ಇಲ್ಲಿ ಉಳಿಸಿರುವಂಥ ಕೆಲಸ ಆಗಿದೆಯಾ? ಇಲ್ಲ. ಕುಮಾರಸ್ವಾಮಿ ಯಾವತ್ತಿದ್ರೂ ಅಧಿಕಾರ ಬೇಕು ಅವರಿಗೆ. ಅಧಿಕಾರ ಇಲ್ಲದೆ ಏನೇನು ಗುದ್ದಾಡಿ ಕಿತ್ತಾಡಿ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ಗೆದ್ದಂಥ ಶಾಸಕ ಸ್ಥಾನಕ್ಕೆ ಗೆದ್ದಂಥ ಈ ವ್ಯಕ್ತಿ ಇವತ್ತು ನಾನು ಮಂತ್ರಿ ಸ್ಥಾನ ಸಿಗುತ್ತೆ, ಕೇಂದ್ರ ಮಂತ್ರಿ ಆಗಿಬಿಡ್ತೀನಿ, ಅಲ್ಲೇನೋ ಉದ್ಧರಿಸ್ತೀನಿ, ಅದಕ್ಕೆ ಕೊಟ್ಟ ಕುದುರೆಯನ್ನು ಏರಲರಿಯದವನು ವೀರನೂ ಅಲ್ಲ ಧೀರನೂ ಅಲ್ಲ ಅನ್ನುವಂಥ ಒಂದು ಮಾತಿದೆ. ಈ ಥರದ ಕೊಟ್ಟ ಕುದುರೆಯನ್ನು ಏರಲರಿಯದವನ ಅಂತೆಯೋ ಆಗಿರುವಂಥ ಕುಮಾರಸ್ವಾಮಿಯವರು ಅವರ ಅವಧಿಯಲ್ಲಿ ತಂದಂಥ ಅನುದಾನ ಯಾರ ಮನೆ ಸೇರ್ತೋ ಅದಕ್ಕೆ ಕುಮಾರಸ್ವಾಮಿಯವರು ಉತ್ತರಿಸಬೇಕಾಗ್ತದೆ. ಬರೀ ರಾಜಕೀಯವೇ ಅಲ್ಲ, ಕ್ಷೇತ್ರದ ಹಿತವನ್ನು ಕಾಯುವಂಥ ಕೆಲಸ ಆಗಬೇಕು. ಸರ್ಕಾರದಿಂದ ತಂದಂಥ ಪ್ರತಿ ಪೈಸೆಗೂ ಅವರು ಲೆಕ್ಕ ಕೊಡಬೇಕು. ಆಗ ಆತ ಒಬ್ಬ ನಿಜವಾದಂಥ ಒಬ್ಬ ಕರುಣಾಮಯಿ ರಾಜಕಾರಣಿ ಆಗ್ತಾನೆ. ಇಲ್ಲದೇ ಬರೀ ಅದು ಅವರ ಕಾರ್ಯಕರ್ತರಿಂದ ಹೊಗಳಿಸ್ಕೊಳ್ಳುವಂಥ ಒಂದು 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 ಪದ ಅಷ್ಟೇ. ಇನ್ನು ಕ್ಷೇತ್ರದಲ್ಲಿ ಒಂದಷ್ಟು ನೀರಿನ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥ ಸಿ ಪಿ ಯೋಗೇಶ್ವರರು ಯಾಕೆ ಕ್ಷೇತ್ರದ ಎಲ್ಲರಿಂದಲೂ ಕೂಡ ವಿರೋಧ ಎದುರಿಸಿದರು ಅಂದರೆ ಅವರ ಒಂದು ಈ ಥರದೊಂದು ವಿಚಿತ್ರ ನಡೆ. ಗೆಲ್ಲುವ ಮುನ್ನ ಒಂಥರ, ಗೆದ್ದ ಮೇಲೆ ಒಂಥರ, ಈ ಥರದ ಒಂದು ನಡೆಯಿಂದ ಅವರು ತನ್ನೆಲ್ಲ ಶತ್ರುಗಳನ್ನು ಸೃಷ್ಟಿ ಮಾಡಿಕೊಂಡವರು. ಇದು ಸ್ವಯಂಕೃತ ಅಪರಾಧ, ಇದು ಬೇರೆ ಯಾರ್ದೂ ಅಲ್ಲ, ಸಿ ಪಿ ಯೋಗೇಶ್ವರ್ ಅವರ ಸ್ವಯಂಕೃತ ಅಪರಾಧ ಇದು. ಆ ಕಾರಣಕ್ಕಾಗಿ ಇವತ್ತು ಅವರ ಪಿ ಎ ಆಗಿದ್ದಂಥ, ಬಹಳ ಕಾಲ ಪಿ ಎ ಆಗಿದ್ದಂತಹ ಕೋಲೂರಿನ ಅರಳಾಪುರದ ತಿಮ್ಮೇಶ್ ಪ್ರಭು ಇವತ್ತು ಅವರನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಸೇರಿರುವಂಥದ್ದು. ಮಲವೇಗೌಡರು, ರಾಂಪುರದ ಮಲವೇಗೌಡರು ಕೂಡ ಅವ್ರ ಜೊತೆಯಲ್ಲಿ ಸದಾಕಾಲ ಇದ್ದವರು. ಅವರು ಕೂಡ ಇವರನ್ನು ತೊರೆದು ಕಾಂಗ್ರೆಸ್ ಸೇರಿದಂಥವರು. ಯಾಕೆ ಸೇರಿದ್ರು? ಹೀಗಿರುವಾಗ ಇಂಥ ಯೋಗೇಶ್ವರ್ ಅವರ ಅವಧಿಯಲ್ಲಿ ತಂದಂಥ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿ, ಆಮೇಲೆ ಯಡಿಯೂರಪ್ಪ ಅವರ ಅವಧಿಯಲ್ಲಿ ತಂದಂಥ ಅನುದಾನ ಅಷ್ಟೆಲ್ಲ ಎಲ್ಲಿ ಹೋಯಿತು? ಯಾವುದಾದ್ರೂ ಒಂದು ಏನಿಲ್ಲ, ಬರೀ ಧೂಳು ಧೂಳು ಧೂಳು, ರಸ್ತೆ ಗುಂಡಿಮಯ. ಒಂದು ರೀತಿಯಲ್ಲಿ ಪೇಟೆ ಬೀದಿಗಳಂತೂ, ರಸ್ತೆಗಳಂತೂ, ಇಡೀ ತಾಲೂಕಿನ ವ್ಯವಸ್ಥೆ ಅಧೋಗತಿಗೆ ಇಳಿದಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಇದುವರೆಗಿನ ಇವತ್ತಿನ ಚನ್ನಪಟ್ಟಣದ ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗಲಿಕ್ಕೆ ಕಾರಣ ಈ ಇಬ್ಬರು ಮಹಾನುಭಾವರು, ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್. ಅದ್ರ ಜೊತೆಗೆ ಈಗ ಮೂರನೇವರು ಕೂಡ ಬರ್ತಾ ಇದ್ದಾರೆ. ಅವರಿಬ್ಬರು ಕೊಡುಗೆ ಇದೆಯಲ್ಲ, ಕ್ಷೇತ್ರ ಕುಂಠಿತ ಆಗಲಿಕ್ಕೆ, ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಅವರಿಬ್ಬರು ಕೊಡುಗೆ ಇರಬೇಕಾದ್ರೆ ನಂದು ಒಂದು ಇರಲಿ ಅಂತೇಳಿ ಈಗ ಅವರು ಕೂಡ ಈಗ 400 ಕೋಟಿಯ ಅನುದಾನವನ್ನು ಬಿಡುಗಡೆ ಮಾಡಿ ಉದ್ಧರಿಸ್ತೀನಿ ಅಂತ ಬಂದು, ಅದು ಎಲ್ಲೋ ಒಂದು ಕಡೆಗೆ ಮತ್ತೆ ಇವರಿಬ್ಬರ ಅಭಿವೃದ್ಧಿ ಕುಂಠಿತಗೊಳ್ಳೋದಕ್ಕೆ ಅವರಿಬ್ಬರು ಕೊಡುಗೆ ಇದೆ, ನಂದು ಒಂದಿರಲಿ, ನಂದಿಲ್ಲ ಅಂದರೆ ಅದು ಪರಿಪೂರ್ಣ ಆಗಲ್ಲ ಅಂತೇಳಿ ಈಗ ಅವರು ಕೂಡ ಬರ್ತಾ ಇದ್ದಾರೆ. ಆದರೆ ಒಂದು ಡಿ ಕೆ ಶಿವಕುಮಾರ್ ಅವರು ಗಮನದಲ್ಲಿ ಇಟ್ಕೊಳ್ಬೇಕಾಯ್ತು, ನೀವು ವಿಶಿಷ್ಟ ವಿಭಿನ್ನ, ನಾನೊಬ್ಬ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇರುವಂಥವನು, ನಾನು ಇತರರಂತಲ್ಲ ಮಿಕ್ಕವರಂತಲ್ಲ ಅಂತ ಹೇಳ್ಕೊಂಬರ್ತಾ ಇದ್ರಲ್ಲ, ಅದನ್ನು ನೀವು ಈ 400 ಕೋಟಿ ಅನುದಾನವನ್ನು ತರ್ತಾ ಇದ್ದೀರಲ್ಲ, ಅದನ್ನು ಸದ್ಬಳಕೆ ಮಾಡಿ, ಸದುಪಯೋಗ ಮಾಡಿ, ಕ್ಷೇತ್ರವನ್ನು ನಿಜವಾಗಲೂ ನಿಮಗೆ ಬದ್ಧತೆ ಇದ್ದರೆ ಖಂಡಿತವಾಗಿ ಹೇಳ್ತೀನಿ, ನೀವು ಬದ್ಧತೆಯಿಂದ ಈ ಅನುದಾನವನ್ನು ಬಳಸಿ ಕ್ಷೇತ್ರದ ಎಲ್ಲ ವಿವಿಧ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನೀವು ಪ್ರಾಮಾಣಿಕವಾಗಿ ತೊಡಸ್ಕೊಂಡದ್ದೇ ಆದರೆ ಖಂಡಿತವಾಗೂ ನೀವು ಅವರಿಬ್ಬರಿಗಿಂತಲೂ ವಿಭಿನ್ನವಾಗಿ ನಿಲ್ತೀರಿ. ಇಲ್ಲದೇ ಇದ್ದರೆ
10ರಲ್ಲಿ 11, ಇಬ್ಬರಲ್ಲಿ ಇನ್ನೊಬ್ಬ 3 ಅನ್ನುವಂಥದ್ದು ಆಗತ್ತೆ ಹೊರತು, ಅದರಿಂದ ಅವರಿಬ್ಬರಂತಾಗದೆ ನೀವು ವಿಶಿಷ್ಟ ಸ್ಥಾನದಲ್ಲಿ ನಿಲ್ಲಬಹುದಾದಂಥ ಒಂದು ಅವಕಾಶ ಇದೆ. ಆ ಅವಕಾಶವನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ. ಆ ಮೂಲಕ ಕ್ಷೇತ್ರದ ಜನತೆಯ ಪ್ರೀತಿಗೆ ಪಾತ್ರವಾಗಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಡ್ತಾ, ಮುಂದಿನ ಚುನಾವಣೆಯಲ್ಲಿ ಏನು ಇವರೆಲ್ಲ ಆಡ್ತಾ ಇದ್ದಾರಲ್ಲ, ಈ 3 ಪಕ್ಷಗಳು ಆಡ್ತಾ ಇದ್ದಲ್ಲ, 3 ಜನ ಇವರೆಲ್ಲರನ್ನ ಧಿಕ್ಕರಿಸಿ ಹೊಸಬರನ್ನು, ಅದರಲ್ಲೂ ವಿಶೇಷವಾಗಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇರೋಂಥದ್ದು, ನನಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂಥೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.